ಆತ್ಮೀಯರೇ, ಇಂದಿನ ತರಗತಿ ತಮಗೆಲ್ಲ ಸ್ವಾಗತ. ಇಂದಿನ ತರಗತಿಗೆ ತಮಗೆಲ್ಲರಿಗೂ ಸ್ವಾಗತ. ಪ್ರಾಚೀನ ಭಾರತ ಇತಿಹಾಸದಲ್ಲಿ ಸಾಮ್ರಾಜ್ಯಗಳ ಉದಯದಲ್ಲಿ ಮೌರ್ಯ ಸಾಮ್ರಾಜ್ಯದ ಸಂಚಿಕೆ ಇದು. ಮೂರನೇದು ಕಳಿಂಗ ಯುದ್ಧ. ಕಾಲ 261ರಿಂದ 268. ಹಿಂದಿನಿಂದಲೂ ಕಳಿಂಗವು ಸ್ವತಂತ್ರವಾಗಿತ್ತು. ಶುದ್ಧ ಧರ್ಮ ಇದರ ರಾಜ. ಅಶೋಕನು ಕಳಿಂಗವನ್ನು ವಶಪಡಿಸಿಕೊಳ್ಳಲು ಹೊರಟಾಗ ದೌಲಿ ಬಳಿ ಭೀಕರ ಕದನ ಸಂಭವಿಸಿತು. ಸುಮಾರು 1,00,000 ಜನ ಸತ್ತು 1.5 ಲಕ್ಷ ಜನ ಗಾಯಗೊಂಡರೆಂದು ತಿಳಿದುಬರುತ್ತದೆ. ಅಪಾರ ಪ್ರಮಾಣದ ಸಾವು ನೋವು ರಕ್ತಪಾತ ಕಂಡು ಅಶೋಕ ಚಂಡಶೋಕನಿಂದ ಧರ್ಮಶೋಕನಾಗಿ ಬದಲಾದ ಎಂದು ಬಾಬ್ರಾ ಶಾಸನವು ಅಶೋಕನು ತನ್ನ ಆಸ್ಥಾನದಲ್ಲಿ ಬೌದ್ಧ ಸನ್ಯಾಸಿ ಉಪಗುಪ್ತನ ಪ್ರಭಾವದಿಂದ ಬೌದ್ಧ ಧರ್ಮವನ್ನು ಸ್ವೀಕರಿಸಿದ ಎಂದು ತಿಳಿಸುತ್ತದೆ. ಯುದ್ಧದಲ್ಲಿ ಗೆಲುವಿನ ನಂತರ ಯುದ್ಧ ತ್ಯಜಿಸಿದ ಸಾರ್ವಭೌಮಕ್ಕೆ ಅಶೋಕನನ್ನು ಬಿಟ್ಟರೆ ಮತ್ತೊಬ್ಬರಿಲ್ಲ. ಸಾರ್ವಭೌಮ ಸಾಮ್ರಾಟ. ಈ ಯುದ್ಧವು ಪರಿಣಾಮ ಆಳವಾದ ಪ್ರಸ್ತಾಪವನ್ನು 13ನೇ ಬಂಡೆಕಲ್ಲು ಶಾಸನವು ತಿಳಿಸುತ್ತದೆ. ಈತ ಪ್ರಪಂಚಕ್ಕೆ ಯುದ್ಧದ ನಿರರ್ಥಕತೆ ಸಾರಿದ ಮೊಟ್ಟ ಮೊದಲ ಭಾರತೀಯ ಸಾಮ್ರಾಟನಾಗಿದ್ದಾನೆ. ಸಾಮ್ರಾಟ ಉತ್ತರದಿಂದ ನೇಪಾಳದಲ್ಲಿ ದಕ್ಷಿಣದ ಪೆನ್ನಾರ್ ನದಿಯವರೆಗೆ, ಪಶ್ಚಿಮದ ಕಾಬೂಲ್ನಿಂದ ಪೂರ್ವದ ಸಮತಟ್ಟದವರೆಗೆ ಹಬ್ಬಿತ್ತು. ಆದರೆ ಉತ್ತರ ಮೈಸೂರು, ತಮಿಳುನಾಡು, ಅಸ್ಸಾಂ ರಾಜ್ಯಗಳು ಮಾತ್ರ ಇವನ ಸಾಮ್ರಾಜ್ಯದಿಂದ ಹೊರಗುಳಿದಿದ್ದವು. ಧರ್ಮ ಪ್ರಚಾರಕರ ನೇಮಕ. ಸ್ವತಃ ತನ್ನ ಮಕ್ಕಳಾದ ಮಹೇಂದ್ರ ಸಂಘಮಿತ್ರೆಯರನ್ನು ಬೌದ್ಧಮತ ಪ್ರಚಾರಕ್ಕೆಂದು ಶ್ರೀಲಂಕಾಕ್ಕೆ ಕಳುಹಿಸಿದನು. ಮೈಸೂರಿಗೆ ಮಹಾದೇವನನ್ನು, ರಕ್ಷಿತನನ್ನು ಬನವಾಸಿಗೂ, ಮಹಾರಕ್ಷಿತನನ್ನು ಗ್ರೀಕ್ನ ಪ್ರಕಾರ ಯೋನಾ ಮಜ್ಹೋಂತಿಕ್ ನನ್ನು ಕಾಶ್ಮೀರ ಗಂಧಾರಕ್ಕೂ, ಧರ್ಮರಕ್ಷಿತ್ ರನ್ನು ಅಪರಾಂತಕ್, ಮಹಾಧರ್ಮರಕ್ಷಿತನನ್ನು ಮಹಾರಾಷ್ಟ್ರಕ್ಕೂ, ಮಜಿಮಾನನ್ನು ಹಿಮಾಲಯನ್ ವಲಯಕ್ಕೂ, ಸೂನ್ ಮತ್ತು ಉತ್ತರರ ಸುವರ್ಣ ಭೂಮಿಗೆ ಕಳುಹಿಸಿದ. ಅಶೋಕನ ಶಾಸನಗಳಲ್ಲಿ 2ನೇ ಬಂಡೆಕಲ್ಲು ಶಾಸನವು ದಕ್ಷಿಣದ ರಾಜ್ಯಗಳಾದ ಚೋಳ, ಪಾಂಡ್ಯ, ಸತ್ಯಪುತ್ರ ಮತ್ತು ಕೇರಳಪುತ್ರ ಬಗ್ಗೆ ಹೊಂದಿದ್ದು ಇವು ಗಡಿ ರಾಜ್ಯಗಳಾಗಿದ್ದು ಮೌರ್ಯ ಸಾಮ್ರಾಜ್ಯದಿಂದ ಹೊರಗಡೆ ಉಳಿದಿದ್ದವು. ಸಹ ಮೌರ್ಯರೊಂದಿಗೆ ಉತ್ತಮ ಸ್ನೇಹ ಸಂಬಂಧಗಳನ್ನು ಹೊಂದಿದ್ದವು. ಕಲ್ಲಡನ ರಾಜತರಂಗಿಣಿಯಲ್ಲಿ ಕಾಶ್ಮೀರ ರಾಜ್ಯವು ಮೌರ್ಯ ಸಾಮ್ರಾಜ್ಯಕ್ಕೊಳಪಟ್ಟಿತ್ತು. ಅಶೋಕನು ಶ್ರೀನಗರವನ್ನು ನಿರ್ಮಿಸಿದ ಬಗ್ಗೆ ತಿಳಿಸುತ್ತದೆ. ಸಿಲೋನ್ ರಾಜ ತಿಸ್ಸಾ ಜೊತೆ ಅಶೋಕ ಅತ್ಯುತ್ತಮ ಸಂಬಂಧ ಹೊಂದಿದ್ದು ಬೋಧಿವೃಕ್ಷದ ಕೊಂಬೆಯನ್ನು ಧರ್ಮಪ್ರಚಾರಕ್ಕಾಗಿ ತೆರಳಿದ ತನ್ನ ಮಕ್ಕಳಾದ ಸಂಘಮಿತ್ರೆ ಮತ್ತು ಮಹೇಂದ್ರ ಜೊತೆ ಕಳುಹಿಸಿದ. ಈ ಮರವು ಪ್ರಸ್ತುತದಲ್ಲಿ ಶ್ರೀಲಂಕಾದಲ್ಲಿ ಅಸ್ತಿತ್ವದಲ್ಲಿದೆ. ಆದರೆ ಇಲ್ಲಿಯ ಬೋಧಿ ಮರವನ್ನು ಶಶಾಂಕನು ಗೌಡ ದೇಶದ ರಾಜ 7ನೇ ಶತಮಾನದಲ್ಲಿ ನಾಶ ಮಾಡಿದ. ಅಶೋಕನ ಬಗ್ಗೆ ಬೌದ್ಧ ಸಾಹಿತ್ಯಗಳಾದ ಅಶೋಕ ವದನ, ದಿವ್ಯವದನ, ವಂಶಾಂತಪಾಕಿನಿ, ಅಸಂಧಿ ವಿತ್ತಾಳು ಅಶೋಕನ ಹೆಂಡತಿಯರಲ್ಲಿ ಪ್ರಮುಖರು. ಅಶೋಕವದನ, ದಿವ್ಯವದನ, ವಂಶತಪಾಕಿನಿ, ಅಸಂಧಿಮಿತ್ತಳು ಅಶೋಕನ ಹೆಂಡತಿಯರಲ್ಲಿ ಪ್ರಮುಖರು. ಇವಳು ಮರಣ ನಂತರ ತಿಸ್ಸಾರಕ್ಕ ಇವಳ ಸ್ಥಾನ ಸ್ವೀಕರಿಸಿದಳು. ಪದ್ಮಾವತಿ ಈತನ 3ನೇ ಪತ್ನಿ. ಕುನಾಲನ ತಾಯಿ. ಕುನಾಲನು ಧರ್ಮ ವಿವರ್ಧನ ಎಂದು ಕರೆಯಲಾಗುತ್ತಿತ್ತು. ರಾಜತರಂಗಿಣಿಯ ಜಲ್ಲುಕ ಎಂಬ ಅಶೋಕನ ಇನ್ನೊಬ್ಬ ಮಗನ ಬಗ್ಗೆ ತಿಳಿಸುತ್ತದೆ. ಆದರೆ ಅವನ ತಾಯಿ ಬಗ್ಗೆ ಮಾಹಿತಿ ನೀಡಿಲ್ಲ. ಅಲ್ಲದೆ ಸಂಘಮಿತ್ರೆ ಮತ್ತು ಚಾರುಮತಿ ಅಂದರೆ ನೇಪಾಳ ರಾಜ ದೇವಪಾಲನನ್ನು ಮದುವೆಯಾಗಿದ್ದಳು ಬಗ್ಗೆ ತಿಳಿಸುತ್ತದೆ. ಮೊಮ್ಮಕ್ಕಳಾದ ಸಂಪ್ರತಿ ಮತ್ತು ದಶರಥ ಬಗ್ಗೆ ತಿಳಿಸುತ್ತದೆ. ಬೌದ್ಧರ ಮಹಾವಂಶ ಪ್ರಕಾರ ಅಶೋಕನ ಆಡಳಿತದ 29ನೇ ವರ್ಷದಲ್ಲಿ ಅಸಂಧಿಮಿತ್ರ ರಾಣಿಯ ಮಡೋನ ಪುತ್ತಾಳೆ. ಆಗ ತಿಸ್ಸಾರಕಳು ಮುಖ್ಯ ರಾಣಿಯಾದ 2 ವರ್ಷಗಳ ನಂತರ ಅಶೋಕನ ಬೋಧಿವೃಕ್ಷಕ್ಕೆ ವಿಷದ ಮುಳ್ಳುಗಳನ್ನು ಚುಚ್ಚುವ ಮೂಲಕ ಘಾಸಿಗೊಳಿಸಿದಳು. ಈ ಬೆಳವಣಿಗೆಯಿಂದ ಅಶೋಕನು ಬಹಳ ನಿರಾಸೆಗೊಂಡು ಅವರ ಜೀವಂತಕವಾಗಿದ್ದ ಜಾಗವನ್ನು ತೆಗೆದುಕೊಂಡು ಘೋಷಿಸಿದರು. ಪಾಯಿಯನನು ಈ ವಿಷಯದ ಬಗ್ಗೆ ಉಲ್ಲೇಖಿಸಿದ್ದಾನೆ. ಆದರೆ ರಾಣಿಯ ಹೆಸರನ್ನು
ತಿಳಿಸಿಲ್ಲ. ಅಶೋಕನ ಮರಣ ನಂತರ ಮೌರ್ಯ ಸಾಮ್ರಾಜ್ಯ 2 ಭಾಗವಾಯಿತು. ಅಶೋಕನ ಮಕ್ಕಳಾದ ಕುನಾಲ ಮತ್ತು ಈತನ ಮಗ ಸಂಪ್ರತಿ ಪಶ್ಚಿಮ ಭಾಗವನ್ನು, ಪೂರ್ವ ಭಾಗವನ್ನು ದಶರಥ ಆಳಿದರು. ದಶರಥನ ಪಾಟಲಿಪುತ್ರವನ್ನು ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡನು. ದಶರಥನ ಮತ್ತು ಪುರಾಣಗಳಲ್ಲಿ ಉಲ್ಲೇಖಿಸಿದಂತೆ ನಾಗಾರ್ಜುನ ಬೆಟ್ಟಗಳನ್ನು ಅಜೀವಿಕಾ ಪಂಥದವರೆಗೆ ಕಾಣಿಕೆಯಾಗಿ ನೀಡಿದ. ಸಂಪ್ರೀತಿಯ ಜೈನ ಮುನಿ ಸುಹಸ್ತಿನ್ ಜೈನ ಧರ್ಮಕ್ಕೆ ಮತಾಂತರಗೊಂಡ. ಸಂಪ್ರೀತಿ ನಂತರ ಶಾಲಿಸುಖ, ಸುಮವರ್ಮ ಅಥವಾ ದೇವವರ್ಮನ್, ಸಾತಧವನ್, ಕೊನೆಯದಾಗಿ ಬೃಹದತ್ತನು ಪುಷ್ಯಮಿತ್ರ ಶುಂಗನಿಂದ ಸೋಲಿಸಲ್ಪಟ್ಟು ಮೌರ್ಯ ಸಾಮ್ರಾಜ್ಯ ಕೊನೆಯಾಯಿತು. ಈಗ ಅಶೋಕನ ಶಾಸನಗಳು ಮತ್ತು ತಾಣಗಳು. ಅಶೋಕನ ಶಾಸನಗಳು 4 ರೀತಿಯಲ್ಲಿವೆ. ಪ್ರಾಕೃತ ಭಾಷೆ ಬ್ರಾಹ್ಮಿ ಲಿಪಿಯಲ್ಲಿ, ವಾಯುವ್ಯ ಪ್ರಾಕೃತ ಭಾಷೆ ಖರಸ್ಟಿ ಲಿಪಿ, ಗ್ರೀಕ್ ಭಾಷೆ ಮತ್ತು ಗ್ರೀಕ್ ಲಿಪಿ, ಅರಮಿಕ್ ಭಾಷೆ ಮತ್ತು ಲಿಪಿ. ಶಾಸನಗಳನ್ನು 3 ರೀತಿಯಲ್ಲಿ ನೋಡಬಹುದಾಗಿದೆ: ಬಂಡೆಗಲ್ಲು ಶಾಸನ, ಸ್ತಂಭ ಶಾಸನ, ಗುಹಾ ಶಾಸನ. ಬಂಡೆಗಲ್ಲು ಶಾಸನಗಳು ಮೌರ್ಯರ ಗಡಿಯುದ್ದಕ್ಕೂ ಕಂಡುಬಂದಿವೆ. ಬಂಗಾಳ ಕೊಲ್ಲಿಯಲ್ಲಿ 2 ಕಳಿಂಗ ಶಾಸನ ದೊರೆತಿವೆ. 11, 12, 13ನೇ ಬಂಡೆಗಲ್ಲು ಶಾಸನಗಳು ಈ 2 ಕಳಿಂಗ ಶಾಸನಗಳೆಂದೇ ಕೆಲವೊಮ್ಮೆ ಕರೆಯಲಾಗುತ್ತದೆ. ಈ ಶಾಸನಗಳು ಮೌರ್ಯ ಸಾಮ್ರಾಜ್ಯದ ಪ್ರಜೆಗಳಲ್ಲಿ ಶಾಂತಿ, ಸುವ್ಯವಸ್ಥೆ, ನ್ಯಾಯ, ನಿಷ್ಠೆ ಹಾಗೂ ಉತ್ತಮ ಆಡಳಿತದ ಬಗ್ಗೆ ಅಶೋಕನ ಕೈಗೊಂಡ ಯೋಜನೆಗಳ ಬಗ್ಗೆ ತಿಳಿಸುತ್ತದೆ. ಮುಂದಿನ ಭಾಗವನ್ನು ನಾಳಿನ ತರಗತಿಯಲ್ಲಿ ತರಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ದಯಮಾಡಿ ಅವುಗಳೆಲ್ಲ ಒಂದು ಕಡೆ ಸೇವ್ ಮಾಡಿ ಇಟ್ಕೊಳ್ಳಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ ನನ್ನ ಧ್ವನಿಗೆ ಬೆಂಬಲ ನೀಡಿ ನನ್ನ ಹೃದಯಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದೇನೆ. ಸರ್ವೇ ಜನ ಸುಖಿನೋ ಭವಂತು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್ ಮಾತೆ.